ಕಂದಾಯ ಇಲಾಖೆನೂ ಇಲ್ಲ, ಫಾರೆಸ್ಟ್ ಇಲಾಖೆನೂ ಇಲ್ಲ, ಯಾವ ಇಲಾಖೆನೂ ಇಲ್ಲ. ಇಲ್ಲಿ ಪಂಚಾಯತಿ ಪಿ ಡಿ ಒ ಮೊದಲಿಲ್ಲ. ಸಾಗರ ತಾಲೂಕು ತಾಳಗುಪ್ಪ ಹೋಬಳಿ ಶಿರುವಂತೆ ಗ್ರಾಮ ಪಂಚಾಯಿತಿ, ಶಿರುವಂತೆ ಗ್ರಾಮ, ಹೊಸಕಪ್ಪ ಗ್ರಾಮಸ್ಥನಾದ ನಾನು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೂ ಹೌದು, RTI ಕಾರ್ಯಕರ್ತನೂ ಹೌದು. ಈ ಹಿಂದೆ 21-22ನೇ ಇಸ್ವಿಲಿ ಗ್ರಾಮಸ್ಥರೆಲ್ಲ ಸೇರಿ ನಾವು ಒಂದು ಸರ್ಕಾರಿ ಜಾಗ ತಾಳಗುಪ್ಪ ಹೋಬಳಿ ಶಿರುವಂತೆ ಗ್ರಾಮ ಪಂಚಾಯಿತಿ ಸುಂಕದೇವರಕೊಪ್ಪ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ 12 ಎಕರೆ ಜಾಗ ಅತಿಕ್ರಮಣ ಮಾಡಿದರು. ಬಸವರಾಜಗೌಡ ಬಿನ್ ಶಿವಲಿಂಗಗೌಡ ಮತ್ತು ಹಾಗೂ ಮಹಾಬಲೇಶ್ವರ ಬಿನ್ ಕನ್ನಪ್ಪ ಇವರು ಎಲ್ಲ ಸೇರಿ ಅತಿಕ್ರಮಣ ಮಾಡಿ ಪರೋಟ ಗಿಡ ಹಾಕಿ ಇರೋ ಜಾಗ ಅದನ್ನು ತೆರವುಗೊಳಿಸಿ ಒತ್ತುವರಿ ತೆರವುಗೊಳಿಸ್ಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮಸ್ಥರೇ ಎಲ್ಲರೂ ತೆರವುಗೊಳಿಸಿದ್ವಿ. ಇಲಾಖೆಯವರು ಬಂದಿದ್ದರು, ಕಂದಾಯ ಇಲಾಖೆಯವರು ಬಂದಿದ್ದರು, ಫಾರೆಸ್ಟ್ ಇಲಾಖೆಯವರು ಬಂದಿರಲಿಲ್ಲ. ಕಂದಾಯ ಇಲಾಖೆಯವರು ಬಂದು ತೆರವುಗೊಳಿಸಿದ್ರು. ಸುಳ್ಳು ರಿಪೋರ್ಟೆಲ್ಲ ಹಾಕಿ ಲೋಕಾಯುಕ್ತ ಕಂಪ್ಲೇಂಟು ಇಶ್ಯೂ ಆಗಿರೋ ಜಾಗ ಈಗ ಮತ್ತೆ ಪುನಃ ಒತ್ತುವರಿದಾರರು ಮತ್ತು ಅದೇ ಥರ ಕೆಲಸ ಮಾಡಿ ಪರೋಟ ಕಟಿಂಗ್ ಮಾಡಿ ಮತ್ತು ಒತ್ತುವರಿಯನ್ನು ಅದೇ ಜಾಗವನ್ನು ಅತಿಕ್ರಮಣ ಮಾಡೋದು ಹುನ್ನಾರ ನಡೆಸಿರ್ತಾರೆ. ಮಾನ್ಯ ತಹಸೀಲ್ದಾರರೇ, ಈ ಕಡೆ ಸ್ವಲ್ಪ ಗಮನ ಹರಿಸಿ, AC ಅವರೇ, ತಹಸೀಲ್ದಾರ್ ಅವರೇ, ಸಾಗರ ತಾಲೂಕಿನ ತಹಸೀಲ್ದಾರ್ ಅವರೇ ಹಾಗೂ AC ಅವರೇ, ಈ ಕಡೆ ಸ್ವಲ್ಪ ಗಮನ ಹರಿಸಿ. ಕಂದಾಯ ಭೂಮಿ, ಸರ್ಕಾರಿ ಭೂಮಿ 12 ಎಕರೆ ಇಲ್ಲಿ ಈ ರೀತಿ ಒತ್ತುವರಿ ಆಗ್ತಾ ಇದ್ದರು. ಈ ಕಡೆ ಯಾರೂ ಗಮನ ಹರಿಸ್ತಾನೇ ಇಲ್ಲ. 2-3 ವರ್ಷದಿಂದ ನಾವು ಗ್ರಾಮಸ್ಥರು ದೂರು ಕೊಟ್ಕೊಂಡು ಈ ಪರೋಟ ಕಟಿಂಗ್ ಮಾಡಿರೋದು ಹಿಡಿದು ಹಾಕಿ ನಿಲ್ಸ್ಕೊಂಡಿದ್ದೀವಿ. ಫಾರೆಸ್ಟ್ ಜೊತೆಗೆ ಸೇರ್ಕೊಂಡು ಫಾರೆಸ್ಟ್ರು ಈ 8 ದಿವಸ ಆಯ್ತು ಕಟಿಂಗ್ ಮಾಡಿ ನಿಲ್ಸ್ಕೊಂಡು 8 ದಿವಸ ಆಯಿತು. ಫಾರೆಸ್ಟ್ರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಜಾಗಕ್ಕೆ ಹೊಣೆಗಾರರೇ ಯಾರ್ರೀ? ಕಂದಾಯ ಇಲಾಖೆ ಅಧಿಕಾರಿಗಳೇ, ತಹಸೀಲ್ದಾರ್ ಅವರೇ. ಈ ತಕ್ಷಣ ಈ ಸ್ಥಳಕ್ಕೆ ನೀವು ಭೇಟಿ ನೀಡದೇ ಇದ್ದರೆ ಇನ್ನು ಮುಂದಿನ ಹೋರಾಟಕ್ಕೆ ನಾವು ಅಲ್ಲೇ ತಹಸೀಲ್ದಾರ್ ಆಫೀಸ್ ಬಾಗಿಲಿಗೆ ಬರಬೇಕಾಗತ್ತೆ. ತಹಸೀಲ್ದಾರ್ರೇ, ಸ್ಥಳೀಯ VA-RIಗಳ ಹಿಂದಿನ VA-RIಗಳ ಮಾಡಿರೋ ತಪ್ಪಿನಿಂದ ಈಗಿನ RI-VAಗಳು ಈ ಕಡೆ 8 ದಿವಸ ಆದರೂ ಈ ನಿಮ್ಮನಿ ಬಾನಗಡಿ ಆದರೂ 8 ದಿವಸ ಆದರೂ ಈ ಕಡೆ ಗಮನ ಹರಿಸಲೇ ಇಲ್ಲ. ಇಲ್ಲಿ ಈ ಸ್ಥಳಕ್ಕೆ ತಾವುಗಳು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದರಿಂದ ಶಶಿಧ್ವನಿ ನ್ಯೂಸ್ ನಮ್ಮ ಚಾನಲ್ ಅವರಿಂದ ನಿಮ್ಮ ಗಮನಕ್ಕೆ ತರೋಕ್ಕಾಗೆ ಇದನ್ನ ಮಾಡ್ತಾ ಇರೋದು. ನಾವು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವನು ಒಬ್ಬ ಗ್ರಾಮಸ್ಥರೇ, ನಮ್ಮ ಪಕ್ಕದಾಗೆ ಇದ್ದವ್ರೆ ಇವರೆಲ್ಲ ತೆರವುಗೊಳ್ಸೋಕೆ ನಾವೆಲ್ಲ ಇಲ್ಲೆಲ್ಲ ಬಂದವ್ರೆ. ಸುಬ್ಬು ಅಂತೇಳಿ, ಸುಬ್ರಹ್ಮಣ್ಯ ಅಂತೇಳಿ ಇನ್ನೂ ಇದ್ದರು. ಈಗ ನೀವು ಬರೋದೆಲ್ಲ ಗೊತ್ತಾಗಿಲ್ಲ ಅವರಿಗೆ. ನೀವು ಶಶಿಧವನಿ ನ್ಯೂಸ್ ಅವ್ರು ಬರೋದು ಗೊತ್ತಾಗಿಲ್ಲ. ಅವರು ಇನ್ನೂ ಗ್ರಾಮಸ್ಥರು ಯಾರು ಸಶಸ್ತ್ರ ಬಂದಿಲ್ಲ, ಎಲ್ಲ ಕೆಲಸದ ಮೇಲೆ ಇದ್ದಾರೆ. ಅಧಿಕಾರಿಗಳು ಇಲ್ಲೇ ತಾಳಪ್ಪ ಹೋಬಳಿ ಅಧಿಕಾರಿ RI-VAಗಳಿಗೆ ಇಲ್ಲಿ ಕಣ್ಣೇ ಕಾಣ್ತಾ ಇಲ್ಲ. ಅವರಿಗೆ 8-10 ದಿವಸ ಆಯಿತು ಈ ಕೆಲಸ ಪೂರೈಸ್ಕೊಂಡು. ಇಲ್ಲಿ ಕಾಂಟ್ರಾಕ್ಟ್ರು ಇಲ್ಲ, ಇದನ್ನು ಮಾಡಿಸ್ತವನು ಇಲ್ಲ, ಯಾರೂ ಇಲ್ಲ, ಫಾರೆಸ್ಟ್ ಇಲಾಖೆಯವರು ಇಲ್ಲ. ಪರೋಟ ಕಟಿಂಗ್ ಆಗಿರೋದು ಅಲ್ಲ, ಪೋಲ್ಸ್ ಅಲ್ಲೇ ಇದಾವೆ. ಇಲ್ಲಿ ಈಗ ಸರ್ಕಾರಿ ಭೂಮಿ 12 ಎಕರೆ ಜಾಗ ಇದು. ಸರ್ವೆ ನಂಬರ್ ಸುಂಕದೇವರಕೊಪ್ಪ ಗ್ರಾಮ, ಸರ್ವೆ ನಂಬರ್ 7. ಈ ಹಿಂದೊಂದು ಸರಿ ತೆರವುಗೊಳಿಸೋಕ್ಕೆ ಅರ್ಧಂಬರ್ಧ ತೆರವುಗೊಳಿಸಿ ಹೋಗಿದ್ರು ಜಾಗ ಇದು. ಕಂದಾಯ ಇಲಾಖೆ ಅಧಿಕಾರಿಗಳೇ, ತಹಸೀಲ್ದಾರ್ರೇ, ನಿಮ್ಮ ಸರ್ಕಾರಿ ಜಾಗವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಉಳಿಸ್ಕೊಡ್ಬೇಕಾ? ನೀವು ಉಳಿಸ್ಕೊಡ್ಬೇಕಾ? ನೀವು ಅಲ್ಲೇ ಚೇರಲ್ಲೇ ಕುತ್ಕೊಂತೀರಾ? ಚೇರ್ ಬಿಟ್ಟು ಹೊಂದಾಡಲ್ವಾ? ನೀವು ಅಕ್ರಮವಾಗಿ ಸ್ಥಳಕ್ಕೆ ನೀವು ಭೇಟಿ ನೀಡಲ್ವಾ? VA-RIಗಳು ಸ್ಥಳಕ್ಕೆ ಬಂದು ಹೋದ್ರೆ ಸಾಕಾ? ನೀವೇನು ಮಾಡ್ತಾಯಿದ್ದೀರಿ? ಈ ಥರ ಸರ್ಕಾರಿ ಭೂಮಿ 12 ಎಕರೆ ಒತ್ತುವರಿ ಆಗ್ತಾಯಿದ್ರು ನೀವೇನು ಮಾಡ್ತಾಯಿದ್ರಿ ತಹಸೀಲ್ದಾರ್ ಅವರು? ನೀವು ಸ್ವಲ್ಪ ಚೇರ್ ಬಿಟ್ಟು ಇಳಿಯೋದು ಕಲೀರಿ. ನಾವು ಗ್ರಾಮಸ್ಥರು ಅದನ್ನೇ ಒತ್ತಾಯ ಮಾಡ್ತಾಯಿದ್ದೀವಿ ನಿಮ್ಮ ಹತ್ರ. ಇನ್ನೂ ಇದಾವೆ, ಹಲವಾರು ಇದಾವೆ ಇಲ್ಲೇ ಒತ್ತುವರಿ ಆಗಿದ್ದ ಜಾಗ ಇದೇ ಶಿರುವಂತೆ ಪಂಚಾಯತಿ ವ್ಯಾಪ್ತಿಯಾಗ ಇದಾವೆ. ಈಗ ಹಾಲಿ ಕಂಪ್ಲೇಂಟ್ ನಿಮ್ಮ ಆಫೀಸಾಗೆ ಇದಾವೆ, ಸುಮಾರು ಕೊಟ್ಟವು. ಉದಾಹರಣೆಗೆ ಇದೊಂದು ಕೊಟ್ಟಿದ್ದು ನಿಮಗೀಗ. ನಿಮ್ಮ ತಾಳೂಪ RI-VAಗಳನ್ನ ಕೇಳ್ರಿ, ಗೊತ್ತಾಗತ್ತೆ. ಈ ಹಿಂದೆ ತಹಸೀಲ್ದಾರು ಅದನ್ನೇ ಮಾಡ್ಕೊ ಬಂದಿದ್ರು, ನೀವು ಅದನ್ನೇ ಮಾಡಬೇಡ್ರಿ ತಹಸೀಲ್ದಾರ್ ಅವರೇ. ಕಂಪ್ಲೇಂಟ್ ಇಶ್ಯೂ ಆಗಿರೋ ಪ್ಲೇಸಿಗೆ ಬಂದು ನೀವು ಸ್ಪಾಟ್ ನೋಡ್ಬರ್ರಿ. ನಿಮ್ಮ ಸರ್ವೆ ಇಲಾಖೆಯವ್ರನ್ನೂ ಕರ್ಕೊಬರ್ರಿ, ಗೊತ್ತಾಗತ್ತೆ ಎಲ್ಲ. ಅದು ಸುಮ್ಮನೆ ಅಲ್ಲೇ ಕೂತ್ಕೊಂಡು ಅಲ್ಲೇ ತಟ್ಟಾರಿಗೆ 8-10 ದಿವಸ ಆಯಿತು ಇದು ಹಾಗೆ ಕಟ್ಟಿಂಗ್ ಆಗಿ. ಆಗಲೇ ಸುಮಾರು ಒಂದು 4-5 ಲೋಡ್ ಗಟ್ಟಲೆ ಒಯ್ದ್ಯಾರೆ.
ಈಗ ಇಷ್ಟು ದಿನ ಆದರೂ ಬಂದೇ ಇಲ್ಲ. ಇಲ್ಲಿ 8-10 ದಿವಸ ಆದರು. 8-10 ದಿವಸ ಆಯ್ತು ಇದು ನಿಲ್ಸ್ಕೊಂಡು ನಾವು. ಕಂದಾಯ ಇಲಾಖೆನೂ ಇಲ್ಲ, ಫಾರೆಸ್ಟ್ ಇಲಾಖೆನೂ ಇಲ್ಲ, ಯಾವ ಇಲಾಖೆನೂ ಇಲ್ಲ. ಇಲ್ಲಿ ಪಂಚಾಯತಿ PDO ಮೊದಲಿಲ್ಲ. ಅವರೇ ನಿಲ್ಸಿ ಹೋಗಿರೋ ಜಾಗ. ಅಲ್ಲಿ ಬೋರ್ಡ್ ಇದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೀಜ್ ಮಾಡಿರೋದು. ಈ ಹಿಂದೆ ಪಂಚಾಯತಿ PDO ಕಣ್ಣಿಗೆ ಕಾಣ್ತಾ ಇಲ್ಲ ಈ ಜಾಗ. ನೋಡಿ ಈ ಕಡೆ ನೋಡಿ ಅವರೇ, ಈ ಕಡೆ ನೋಡಿ. ಸರ್ಕಾರಿ ಗೋಮಾಳ ಜಾಗಕ್ಕೆ ಪರೋಟ ಹಾಕ್ಸೋಣ ಖಾಸಗಿ ಅವರಿಂದ. ಡಿಪಾರ್ಟ್ಮೆಂಟ್ನವ್ರು ಹೊಟ್ಟೆ ಹೊರ್ಕೊಳ್ಳೋಣ. ಇಲ್ಲೇ ಪಕ್ಕದಲ್ಲೇ ಇದೆ ಫಾರೆಸ್ಟ್ ಅಕೇಶಿಯಾ ನಡುತೋಪು. 79 ಎಕರೆ, ಸರ್ವೆ ನಂಬರ್ 29 ಜಾಗ, ಸರ್ಕಾರಿ ಕೆಳಗಿನ ಗೋಳ್ಗೋಡ್ ಗ್ರಾಮ. ಇಲ್ಲೇ ಪಕ್ಕದಾಗೆ ಇದ್ರೂ ಸಹಿತ ಇದನ್ನು ನೋಡಿದಾಗ ಕಣ್ಣು ಮುಚ್ಕೊಂಡು ಕೂಳ್ತಿದ್ದಾರೆ ಫಾರೆಸ್ಟ್ ಇಲಾಖೆಯವರು. ನೋಡಿ ಇದೆಲ್ಲ ಅಕ್ರಮವಾಗಿ ಕಟಿಂಗ್ ಮಾಡೋಕ್ಕೆ ಬಂದು ಕಾಂಟ್ರಾಕ್ಟು ತೆಗೆದಿಟ್ಟು ಹೋಗಿದ್ದು. ನಾವೆಲ್ಲ ಕಂಪ್ಲೇಂಟ್ ಇಶ್ಯೂ ಮಾಡಿದ ಮೇಲೆ ಇದೆಲ್ಲ ಮಾಡಿದ್ರು, ಬಂದಾಗಿರೋದು. ಆದರೂ 5 ಲೋಡ್ ಎತ್ಕೊಂಡು ಹೋಗಿದ್ದಾರೆ. ಇದಿಷ್ಟು ಕಟಿಂಗ್ ಮಾಡೋದು ಇದೆ ಈ ಕಡೆ. ನೋಡಿ ಈ ಕಡೆ ನೋಡಿ. ನಾವು ಎಷ್ಟೇ ಸರ್ಕಾರ ಗಮನಗಳು ಹರಿಸಿದರೂ ಸಹಿತ ಮತ್ತು ಈ ಇಲಾಖೆಯವರ ತಪ್ಪಿಗಳಿಂದ ಈ ರೀತಿ ವ್ಯವಸ್ಥೆಗಳು ಅವ್ಯವಸ್ಥೆಗೆ ದಾರಿ ಆಗ್ತಾ ಇದೆ. ಸರ್ಕಾರಿ ಗೋಮಾಳಗಳನ್ನು ಲೂಟಿ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆ ಈ ಪಲೋಟ ಹಾಕ್ಸೋದೇ ಬಂದ್ ಮಾಡಿಸ್ಬೇಕು. ಈ ಅಕೇಶಿಯಾ ಹಾಕ್ಸೋದೇ ಬಂದ್ ಮಾಡಬೇಕು. ಈ ಥರ ಹಣ್ಣಿನ ಗಿಡ ಹಾಕ್ಸ್ಬೇಕು. ಆ ಹಣ್ಣಿನ ಗಿಡನೂ ಒತ್ತುವರಿ ಆಗಿರೋ ಜಾಗನೇ ಅದು. ಆ ಗೇರ್ ತೋಪು ಇರೋದು ಒತ್ತುವರಿ ಆಗಿರೋ ಜಾಗನೇ, ಈ ಸರ್ವೆ ನಂಬರಿಗೆ ಸೇರಿರೋ ಜಾಗನೇ ಅದು. ಈ ಕಂದಾಯ ಇಲಾಖೆಯರು ಅದನ್ನು ಬಿಡ್ಸೋಕ್ಕೆ ಹೋಗಿಲ್ಲ, ಮುಟ್ಟೇ ಇಲ್ಲ. ಹಿಂದಿನ ಕಂದಾಯ ಇಲಾಖೆ ಅಧಿಕಾರಿಗಳ ಮಾಡಿದ ತಪ್ಪಿನಿಂದ ಈಗಿನ ಕಂದಾಯ VARIಗಳಿಗೆ ಗಮನಕ್ಕೆ ಹೋಗ್ತಾ ಇಲ್ಲ ಅದು. ಎಲ್ಲರೂ ಸೇರ್ಕೊಂಡು, ನಾವು ಗ್ರಾಮಸ್ಥರೆಲ್ಲ ಸೇರಿ ಬಿಡಿಸಿರೋ ಜಾಗ ಇದು ಪೂರ್ತಿ. ಇಲ್ಲೇ ಈ ಹಿಂದೆ ಹಾಕಿ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕಿ PDO ಅವರು ದೊಡ್ಡಕ್ಕೊಂದು ಬೋರ್ಡ್ ಹಾಕಿ ಇಟ್ಟು ಹೋಗ್ಯಾರ. ಬಿಟ್ಟರೆ PDO ಗಮನಕ್ಕಿದ್ದರೂ ಸಹಿತ ಅವರು ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಪಂಚಾಯತಿಗೆ ಸೇರಿರೋ ಜಾಗ. ಅದರಲ್ಲಿ DC ಒಂದ್ಸರಿ, ಈ ಹಿಂದೆ ಒಂದ್ಸರಿ DC ಸರ್ವೆ ಮಾಡಿಸಿ 2 ಎಕರೆ ಸರ್ವೆ ಮಾಡಿಸಿ ಲೇಔಟಿಗೆ ಸೆಟ್ ಮಾಡಿಟ್ಟಿದ್ದಾರೆ ಈ ಹಿಂದಿನ DC ಅವರು. ಆದರೂ ಪಂಚಾಯತಿ ಗಮನಕ್ಕಿದ್ದರೂ ಸಹಿತ ಪಂಚಾಯತಿ PDO ಏನು ಗೊತ್ತಿಲ್ಲದಂಗೆ ಕೈ ಕಟ್ಕೊಂಡು ಸೀಟಲ್ಲಿ ಕೂತ್ಕೊಂಡಿದೆ. ಸ್ಥಳೀಯ ಗ್ರಾಮ ಪಂಚಾಯತಿ PDO, ಶಿರವಂತೆ ಗ್ರಾಮ ಪಂಚಾಯತಿ PDO ಗ್ರಾಮಸ್ಥರು ಎಷ್ಟು ದೂರು ಕೊಟ್ಟರು, ಎಷ್ಟು ಗಮನಕ್ಕೆ ಹಾಕಿದ್ರು ನಮಗೆ ಗೊತ್ತಿಲ್ಲ. ಕಂದಾಯ ಇಲಾಖೆಯವ್ರು ಕೇಳಿದರೆ ನಮಗೆ ಗೊತ್ತಿಲ್ಲ. ಮತ್ತು ಯಾವ ಇಲಾಖೆಯವ್ರನ್ನ ಕೇಳ್ಬೇಕು ನಾವು? ಸುಬ್ರಹ್ಮಣ್ಯ ಅವರೇ,
ಅಂದರೆ ಇದು ಯಾವುದು ಸರಿ ಆಗ್ತಾ ಇಲ್ಲಲ್ಲ. ಕಂದಾಯ ಇಲಾಖೆ ಗಮನ ಹರಿಸೋಕ್ಕಾಗಿ ಈ ದೂರನ್ನು ಕೊಡ್ತಾ ಇದ್ದೀವಿ ನಾವು ಪೂರ್ತಿ. ಮಾನ್ಯ ತಹಸೀಲ್ದಾರ್ ಅವರೇ, ಈ ಹಿಂದಿನ ತಹಸೀಲ್ದಾರ್ ಅವರು ಒತ್ತುವರಿದಾರರನ್ನು ತೆರವುಗೊಳಿಸೋಕೆ ಬಂದಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಪಿ ಡಿ ಅವರು ಬಂದು ಈ ಕರ್ನಾಟಕ ಸರ್ಕಾರ ಸಾರ್ವಜನಿಕರ ಪ್ರಕಟಣೆ ಅಂತ ಬೋರ್ಡ್ ಹಾಕಿ ಹೋಗಿರೋ ಜಾಗ ಇದು. ಇದು ಒಂದೇ ಸರ್ವೆ ನಂಬರ್ 7 ಶಂಕುದಾರಕೊಪ್ಪ ಗ್ರಾಮ, 12 ಎಕರೆ ಸರ್ಕಾರಿ ಗೋಮಾಳ ಜಾಗ. ಅದನ್ನು ಅವತ್ತೇ ತೆರವುಗೊಳಿಸೋಕೆ ನಾವು ಪ್ರಯತ್ನ ಮಾಡಿ ಬಿಡಿಸಿದ್ವಿ. ಇಡೀ ಊರರೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಬಂದು ಈಗ ಮತ್ತೆ ಅದೇ ಸರ್ವೆ ನಂಬರ್ ಜಾಗನ ಅದೇ ಕಂಪ್ಲೇಂಟು ನಾವು ಹಿಂದೆ ಯಾರು ಕಂಪ್ಲೇಂಟ್ ಮಾಡಿದ್ವೋ ಅವರೇ ಮತ್ತೆ ಒತ್ತುವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಿಮ್ಮ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. 15 ದಿವಸ ಆಯಿತು ಇದೆಲ್ಲ ನಡೀತಾ ಕೆಲಸ. ಗ್ರಾಮಸ್ಥರೇ ಮತ್ತೆ ತಡೆ ಒಡ್ಡಿ ನಿಂತ್ಕೊಂಡಿದ್ದೀವಿ. ಈಗ ತಾವುಗಳು ಏನು ಮಾಡ್ತಾಯಿದ್ದೀರಿ ಹೇಳ್ರಿ, ಇಲ್ಲ ಬಂದು ಸ್ಪಾಟಿಗೆ ಬಂದು ಅದನ್ನ ಸರ್ವೆ ಮಾಡಿಸಿ ನಮಗೆ ಗ್ರಾಮಸ್ಥರಿಗೆ ಸೂಕ್ತ ನ್ಯಾಯ ಕೊಡ್ಸೋದು ಕಲೀರಿ. ಇನ್ನು ಮುಂದಿಂದಕ್ಕೆ ಹೇಳ್ತೀವಿ ನಾವು. ಸರ್ಕಾರದ ಜಮೀನು ಸರ್ಕಾರಕ್ಕೆ ಉಳಿಬೇಕು. ದನಕರ ಮೇಯೋಕ್ಕೂ ಜಾಗ ಬೇಕು ನಮಗೆ. ಗ್ರಾಮಸ್ಥರ ದನಕರ ಮೇಯೋಕ್ಕೆ ಬೇರೆ ಜಾಗ ಇಲ್ಲ ಇಲ್ಲಿ. ಇಷ್ಟೆಲ್ಲ ಅನಾನುಕೂಲ ಇದೆ ಗ್ರಾಮಸ್ಥರಲ್ಲಿ. ತಹಸೀಲ್ದಾರ್ ಅವರೇ ಸುಮ್ಮನೆ ಕೂರೋದಲ್ಲ ಚೇರಲ್ಲಿ, ಬರ್ರಿ ಸ್ಪಾಟಿಗೆ, ಗೊತ್ತಾಗತ್ತೆ. ಈ ಸರ್ವೆ ನಂಬರ್ ಜಾಗಕ್ಕೆ ನೀವು ಬರಬೇಕು, ನೋಡಿರಿ ಈ ಜಾಗನ ನೀವು ಸರ್ವೆ ಮಾಡಿಸಿ ತೆರವುಗೊಳಿಸ್ಬೇಕು ಪೂರ್ತಿ. ನೀವೇ ಹೌದು, ದೂರು ಹೌದು ಇದು.